ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇವತ್ತಂತೂ ಫನ್ ಆಗಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಅಷ್ಟು ಕಾಮಿಡಿಯಾಗಿದೆ. ನಗಡಿ ನೀವೇ ಸುಸ್ತಾಗ್ತೀರಾ, ಅಷ್ಟು ಕಾಮಿಡಿ ಇದೆ. ಮಿಸ್ ಮಾಡ್ಕೊಳ್ಳೇಬೇಡಿ. ಫಸ್ಟು ಒಂದು 3 ನಿಮಿಷ ಹೇರ್ ಕೇರ್ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಅದಾದ ನೆಕ್ಸ್ಟ್ 3 ನಿಮಿಷ ಸಖತ್ತಾಗಿರುವ ಕಾಮಿಡಿ ವಿಡಿಯೋ ಅಂತಲೇ ಹೇಳ್ಬೋದು. ಅದನ್ನಂತೂ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ನೀವು ನಗದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಯ್ ಸೌಮ್ಯ. ಇವಾಗ ಕೂದಲು ಉದುರ್ತಾ ಇಲ್ವಾ? ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ನಿನ್ನ ಕೂದಲು. ಅದಕ್ಕೆ ಕಾರಣ ಏನು ಸೀಕ್ರೆಟು? ಇದಕ್ಕೊಂದು ಸ್ಪೆಷಲ್ ಸೀಕ್ರೆಟ್ ಐತೆ, ನಿಮ್ಗೆ ಹೇಳಲೇಬೇಕಾದಲ್ಲ? ಹೌದು, ಹೇಳಲೇಬೇಕು. ಕಾತರದಿಂದ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ನನಗೆ ತುಂಬ ಏರ್ ಫಾಲ್ ಆಗ್ತಾ ಇತ್ತು. ನಮ್ಮ ಸಿಸ್ಟರ್ ಒಬ್ಬರು ಹೇಳಿದ್ರು, ಒಂದು ಮೆಹಂದಿ ಹೇಳ್ತೀನಿ ಅದನ್ನು ಹಾಕು ಅಂತ. ಅದು ಹಾಕಿದ್ಮೇಲೆ ನಂಗೆ ತುಂಬಾ ಯೂಸ್ ಆಯಿತು. ನನಗೆ ಗ್ರೋತ್ ಆಗಿ ಮತ್ತು ಥಿಕ್ನೆಸ್ ಆಗಿ ಐತೆ, ಫುಲ್ ಬ್ಲ್ಯಾಕ್ ಆಗೈತೆ. ಮತ್ತು ಈಗ ತುಂಬಾ ಎಲ್ಲರಿಗೂ ಕಬ್ಬಿಣಾಂಶ ಕಡಿಮೆ ಇರೋದ್ರಿಂದ ಬೇಗನೆ ತಲೆಗೆ ವೈಟ್ ಕೂದಲು ಬರ್ತಾ ಇದೆ. ಅದರಿಂದಾಗಿ ಎಲ್ಲರಿಗೂ ತುಂಬಾ ತಲೆ ಕೆಡಿಸ್ಕೊತಾ ಇದ್ದೀವಿ. ತುಂಬಾ ಏರ್ ಬಗ್ಗೆ ನಮಗೆ ಎಲ್ಲ ಕಾನ್ಸಂಟ್ರೇಷನ್ ಏನಪ್ಪ, ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಲೆ ಎಲ್ಲ ವೈಟ್ ಕೂದಲು ಆಗ್ತಾ ಇದೆಯಲ್ಲ. ಯಾವುದೇ ಒಂದು ಫಂಕ್ಷನ್ಗೂ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಕ್ಕ. ಎಲ್ಲಿ ಹೋದ್ರೂ ನಮ್ಮ ಸಿಸ್ಟರ್ಸ್ ಎಲ್ಲ ಹಾಗೆ ಕೇಳ್ತಾ ಇದ್ರು ನನ್ನ, ಏನು ಸಮಯ ಏರೆಲ್ಲ ಈ ಥರ ವೈಟ್ ಆಗೈತಲ್ಲ, ಏನಾದ್ರು ಕೊಡ್ಬೇಕು ತಾನೆ, ಎಲ್ಲರೂ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ. ನಾನು ತುಂಬ ಕಡೆ ತೋರಿಸಿದೆ, ಬಟ್ ಎಲ್ಲೂ ಯೂಸ್ ಆಗಿರಲಿಲ್ಲ. ಆಮೇಲೆ ನಮ್ಮ ಸಿಸ್ಟರ್ ಒಬ್ರು ಹೇಳಿದ್ರು, ನಿಸಾ ಮೆಹಂದಿ ಅಂತ ಬರುತ್ತೆ ನೋಡಿ, ಅದು ನಿಸಾ ಬ್ಲಾಕ್ ಅಂತ ಬರುತ್ತೆ. ಅದು ಆ್ಯಕ್ಚುಲಿ 2 ಐತೆ, ಮೆರೂನು ಮತ್ತು ಬ್ಲ್ಯಾಕು. ನಿಮ್ಗೆ ಆಪ್ಷನ್ ಅದು, ನೀವು ಮೆರೂನ್ ಬೇಕು ಅಂದ್ರೆ ಹಾಕೋಬೋದು, ಬ್ಲ್ಯಾಕ್ ಬೇಕು ಅಂದ್ರೆ ಹಾಕೋಬೋದು. ಆ್ಯಕ್ಚುಲಿ ನನಗೆ ಮೆರೂನ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಲೈಕ್ ಮಾಡಲ್ಲ. ನಾನು ಬ್ಲ್ಯಾಕ್ ಅಂತ ಹಾಕೊಂಡು ತುಂಬಾ ಏರ್ ಫಾಲ್ ಕಡಿಮೆ ಆಗಿದೆ, ಡಿಪ್ರೆಷನ್ ಮತ್ತೆ ವೈಟ್ ಹೇರ್ ಕಡಿಮೆ ಆಗಿದೆ, ಮತ್ತೆ ನರೆ ಕೂದಲು ಕಡಿಮೆ ಆಗಿದೆ, ಮತ್ತೆ ಗ್ಯಾಂಡ್ರಫ್ ಬರುತ್ತಲ್ಲ ಅದಂತೂ ತುಂಬಾನೇ ಕ್ಲಿಯರ್ ಆಗಿದೆ, ಮತ್ತೆ ಕೌಲೆಲ್ಲ ಹೊಡೆದಿರುತ್ತಲ್ಲ ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ನಾನು ಹೇಳೋದೇನಂದ್ರೆ, ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೇಳಿದೀನಿ, ಇಚ್ಚಿಂಗ್ ಎಲ್ಲ ಕಡಿಮೆ ಆಗಿದೆ, ತಲೆ ಕೆರೆತ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ನಿಮ್ಗೂ ಆದ್ರೂ ಅದೇ ಹೇಳೋದು, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಸಾ ಮೆಹಂದಿನೇ ಹಾಕಿ ಅಂತ. ಈ ಎಕ್ಸಾಂಪಲ್ ಬೇಕಾದ್ರೆ ಇವರು ನಮ್ಮ ಅಕ್ಕ, ಇವರು ಅದೇನೇ ಹಾಕ್ತಿದ್ರು, ಇವ್ರಿಗೂ ತುಂಬಾ ಏರ್ ಗ್ರೋತ್ ಆಗಿದೆ. ನೀವು ಕೂಡ ನಿಸಾ ಮೆಹಂದಿ ಹಾಕಿ ತೋರಿಸಿದ್ರೆ, ಸೀಕ್ರೆಟ್ ಇಸ್ ನಿಸಾ ಮೆಹಂದಿ. ಓ, ಇದೇನಾ? ಇದರಲ್ಲಿ ಬ್ಲ್ಯಾಕು ಮತ್ತು ಮೆರೂನ್ ಎರಡು ಬರುತ್ತೆ ಅಲ್ವಾ? ಬ್ರೌನು. ಸರಿ. ಈಗ ನೀವು ಬ್ಲ್ಯಾಕ್ ಹಾಕ್ತಾ ಇರೋದು? ಹೌದು, ನಾನು ಬ್ಲ್ಯಾಕ್ ಯೂಸ್ ಮಾಡ್ತೀನಿ. ಹಾಗಾದ್ರೆ ನಾವು ಹಾಕ್ಬೋದಾ? ಖಂಡಿತ 100% ನೀವು ಯೂಸ್ ಮಾಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದು ತುಂಬಾ ಆಯುರ್ವೇದಿಕ್ ಇಂದ ಮಾಡಿರೋದು. ನನ್ನ ಕಡೆಯಿಂದನೇ ನಿಮಗೆ 100% ಹೇಳ್ತಾ ಇದ್ದೀನಿ, ಯೂಸ್ ಮಾಡಬಹುದು. ನನ್ನ ಹೇರ್ ನೋಡಿ ಯಾವ ತರ ಇದೆ, ಫುಲ್ ಉದ್ರೋಗ್ಬಿಟ್ಟಿತ್ತು. ಇವಾಗ ಇದು ಹಾಕಿದ್ಮೇಲೆ ತುಂಬಾ ಚೆನ್ನಾಗಿದೆ. ಮಂತ್ಲಿ 1 ಟೈಮ್ ಹಾಕ್ಬೋದು, ಇಲ್ಲ 15 ಡೇಸ್ ಹಾಕ್ಬೋದು, ಯುವರ್ ಚಾಯ್ಸ್. ನಮ್ಮ ಅಕ್ಕನೂ ಸುಧಾ 15 ಡೇಸ್ ಒಂದ್ಸರಿ ಆಗ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಿದೆ. ನೀವು ಹೇಳಿ ಅಕ್ಕ, ನಿಮ್ಮಿಂದ ಈ ನಿಸಾ ಮೆಹಂದಿಯಿಂದ ನಿಮ್ಗೆ ತುಂಬ ನಿಜ ಚೆನ್ನಾಗೈತೆ, ಹಾಕಿದ್ದೀನಿ. ಓಕೆ, ಇಷ್ಟು ರಿಸಲ್ಟ್ ಕೊಟ್ಟಿದೆಯಾ? ಇಷ್ಟು ಹೇಳಿದ್ಮೇಲೆ ನಾವು ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಇದನ್ನು ನೋಡ್ತಾ ಇರೋರು ಕೂಡ ನಿಸಾ ಮೆಹಂದಿನ ಹಾಕಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಎಷ್ಟು ವರ್ಷದಿಂದ ಆಗ್ತಾ ಇರೋದು? ನಾನು ಒಂದು 2 ವರ್ಷದಿಂದನೂ ಆಗ್ತಾ ಇದೆ. ಅಂದ್ರೆ ನಾನು ಅಷ್ಟೊಂದು ಕೇರ್ ತಗೊಂಡಿರ್ಲಿಲ್ಲ. ನಮ್ಮ ಸಿಸ್ಟರ್ ಒಬ್ರು ಹೇಳಿದ್ಮೇಲೆ ಗೊತ್ತಾಗಿತ್ತು, ಅವ್ರ ಏರ್ ಎಲ್ಲ ತುಂಬಾ ನೋಡಿ ಗ್ರೋತ್ ಆಗಿ, ಆವಾಗ ನನಗೆ ಕನ್ಫರ್ಮ್ ಆಗಿದ್ದು ಇದು ತುಂಬಾ ಚೆನ್ನಾಗೈತೆ ಅಂತ. ಆಕ್ಚುಲಿ ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ನೆಗ್ಲೆಜೆನ್ಸಿಯಿಂದ ನಾನು ಯೂಸ್ ಮಾಡೋದು ಬಿಟ್ಬಿಟ್ಟಿದೆ. ವರ್ಕಿಂದ ಏನು ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮ ಅದಕ್ಕೇನು ಸುಧಾ ಅದೇ ತರ ಆಗ್ತಿರೋದು. ಅವ್ರನ್ನ ನೋಡಿ ನಾನು ಇಂಪ್ರೆಸ್ ಆಗಿ ಮತ್ತೆ ನಾನು ನಿಸಾ ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಬ್ಲ್ಯಾಕ್ ತಗೊಬಂದಿದೆ, ನಾನು ಒಂದು ಪ್ಯಾಕೆಟ್ ಹಾಕಿದ್ದೆ, ಮತ್ತೆ 2 ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೆ. ಬ್ಲ್ಯಾಕ್ ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನೀವು ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಬ್ಲ್ಯಾಕು ಮತ್ತೆ ಮೆರೂನ್ 2 ಸಿಗುತ್ತೆ, ಯೂಸ್ ಮಾಡ್ಬೋದು. ಓಕೆ, 100% ಯೂಸ್ ಮಾಡ್ಬೋದು ಹಾಗಾದ್ರೆ? ಖಂಡಿತ 100% ಯೂಸ್ ಮಾಡ್ಬೋದು. ಓಕೆ, ಆಯಿತು. ನಾವು ಕೂಡ ಯೂಸ್ ಮಾಡ್ತೀವಿ. ನೋಡ್ತಾ ಇರೋರು ಕೂಡ ಇದನ್ನು ಯೂಸ್ ಮಾಡಿ. ಒಳ್ಳೆ ಚೆನ್ನಾಗಿದೆಯಂತೆ, ಬೆನಿಫಿಟ್ಸ್ ಎಲ್ಲ ಆಯುರ್ವೇದಿಕ್ಕಿಂದ ಮಾಡಿರೋದಂತೆ. ನೀವು ಕೂಡ ಯೂಸ್ ಮಾಡಿ. ಓಕೆ ಸೌಮ್ಯ, ಥ್ಯಾಂಕ್ ಯು. ಈ ವಿಡಿಯೋ ಯಾವುದು ಅಂತಂದರೆ, ಇವಾಗ ಇನ್ಫಾರ್ಮೇಷನ್ ಕೊಟ್ಲಲ್ಲ, ಅದಕ್ಕಿಂತ ಮುಂಚೆ ಮಾಡಿರೋಂಥ ವಿಡಿಯೋ ಇದು. ಇದೇ ಕಾಮಿಡಿ ವಿಡಿಯೋ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚೆನ್ನಾಗಿರೋದು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ?
ಒಂದ್ ಮಣ ಮೇಕಪ್ ಮಾಡ್ಕೊಂಡು ತಮ್ಮೇಲಿಗೆ ಇದನ್ನೇ ಹಾಕ್ಬೇಕು. ಏನಕ್ಕೆ ಹಂಗೆ ಬಿಟ್ಕೊಂಡಿದ್ದಳು ಕೂದಲ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕ ಮಾಡಕ್ಕ ನಾನು ನಿಸಾ ಮೆಹಂದಿ ಹಾಕಿದ್ ನನ್ನ ವಾಯ್ಸ್ ಬರ್ಬೇಕು. ಜೋರಾಗಿ ಹೇಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇದು ಅಕ್ಕ ನಿಸಾ ಮೆಹಂದಿ ಹಾಕಿದೀನಿ, ಅದಕ್ಕೆ ಏರ್ ಫಾಲ್ ಆಗ್ತಿತ್ತು ತುಂಬಾ. ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಆಗ್ತಾ ಇದೀವಿ. ನೀವು ಸ್ವಲ್ಪ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ಏರ್ ಫಾಲ್ ಆಗಕ್ಕೆ. ಎಷ್ಟು ದಿನದಿಂದ ಯಾವಾಗ್ಲಿಂದ ಆಗ್ತಾ ಇದ್ದೀರಾ? ಆಲ್ಮೋಸ್ಟ್ ನಾನು ಒಂದು 10 ಇಯರ್ ಇಂದ ಆಗ್ತಿದೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಬಟ್ ಪ್ರಾಬ್ಲಮ್ಸ್ ಇಂದ ಒಂದು 4-5 ತಿಂಗಳು ಸ್ಟಾಪ್ ಮಾಡಿದೆ. ಮತ್ತೆ ಇವಾಗ ರೀಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ ಏರ್ ಫಾಲ್. ಏನು ಕೂದಲು ಉದ್ರಲ್ವಾ ಜಾಸ್ತಿ? ಪರವಾಗಿಲ್ವಾ ಹಂಗಾದ್ರೆ? ಏನೇನು ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಸ್ವಲ್ಪನಾರು ಕೂದಲು ಏರ್ ಫಾಲ್ ಆಗೇ ಆಗುತ್ತೆ. ನೀವೆಲ್ಲ ಕಾಬಿಡಿ. ಇಲ್ಲ ಇಲ್ಲ ಕಡೆ ಹೇಳಿ ಮೇಡಮ್. ಸ್ವಲ್ಪ ಈ ಕಡೆ ತಿರ್ಕೊಂಡು ಡೀಟೇಲ್ ಆಗಿ ಜೋರಾಗಿ ಮಾತಾಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವಿಡಿಯೋ ಮಾಡ್ತಿದ್ರೆ ಸ್ಟಾಪ್ ಮಾಡ್ಬಿಟ್ಟು ಸ್ಟಾಪ್ ಮಾಡಕ ಸೀರಿಯಸ್ ಆಗಿ ಮಾಡಿ ಎಲ್ಲ ಮುಂದೆ ಕಳ್ಕೊಂಡು ಅವ್ರು ನೋಡ್ಬಿಟ್ಟು ಎಲ್ಲ ಹೇಳ್ಕೊಂಡು ರೆಡಿ. ಹಾಂ ಹೇಳಿ ಸೌಮ್ಯ. ಎಲ್ಲರೂ ತಿಂಡಿ ಆಯ್ತು ಅಂತ ಅನ್ಕೋತೀನಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಜೋರಾಗಿ ಮಾತಾಡ್ಬೇಕು. ಸೌಮ್ಯ, ನಿಮ್ಮ ಕೂದಲಿನ ರಹಸ್ಯವೇನು? ಹಾಯ್ ಎಲ್ಲರಿಗೂ. ಏನಂದ್ರೆ ನಾನು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹಾಯ್ ಫ್ರೆಂಡ್ಸ್, ಎಲ್ರದ್ದು ತಿಂಡಿ ಆಯ್ತಾ? ನಾನು ಏನು ಹೇಳಕ್ ಬಂದೆ ಅಂದರೆ ನನ್ನ ಕೂದಲು ತುಂಬ ಬ್ಲ್ಯಾಕ್ ಆಗಿದೆ ಅಂತ ನಮ್ಮ ಅಕ್ಕವರೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ರೀಸನ್ ಏನು ಅಂದರೆ ನಾನು ನೆನೆ ನಿಸಾ ಮೆಹಂದಿ ಹಾಕಿದೆ. ಅದು ತುಂಬ ಏರ್ ಫಾಲ್ಗೆ ತುಂಬ ಇಂಪ್ರೂವ್ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ರಿಲೇಟಿವ್ ಅವೆಲ್ಲರೂ ಆಗ್ತಿರೋ, ನನಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ನಿಸಾ ಮೆಹಂದಿ ತುಂಬ ಹೆಲ್ಪ್ ಆಗುತ್ತೆ ಅಂತ. ಆ್ಯಕ್ಚುಲಿ ಅದು ಆಯುರ್ವೇದಿಕ್ ಇಂದ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಕೆಮಿಕಲ್ಲು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇಳ್ಬೇಕಂದ್ರೆ ಒಂದು 10 ಇಯರಿಂದ ಆಗ್ತಾ ಇದ್ದೀನಿ. ಬಟ್ ನನಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಅಂದರೆ ಇಲ್ಲಿ ನಮ್ಮ ಅಕ್ಕ ಅವ್ರಿಗೆಲ್ಲ ತುಂಬ ಏರ್ ಫಾಲ್ ಆಗ್ತಾ ಇದೆ. ಅದಕ್ಕೆ ನಾನು ಅವ್ರಿಗೆ ಸಜೆಷನ್ ಕೊಡ್ತಾ ಇದ್ದೀನಿ, ಎಲ್ಲರೂ ನಿಸಾ ಮೆಹಂದಿನೇ ಹಾಕಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಬೇಕಾದ್ರೆ ನೀವು ಟ್ರೈ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಆಯುರ್ವೇದಿಕ್ಕು ಮತ್ತೆ ಹೀಟ್ ಏನಾದ್ರು ಇದ್ರೆ ತುಂಬ ಕಡಿಮೆ ಆಗುತ್ತೆ. ಈ ರೀತಿ ಕಣ್ಣುರಿಯೋದು ಈ ರೀತಿ ಎಲ್ಲ ಆಗಲ್ವಾ? ಇಲ್ಲ ಇಲ್ಲ, ಅದು ಯಾವುದೇ ರೀತಿಯೂ ಸೈಡ್ ಎಫೆಕ್ಟ್ ಆಗಲ್ಲ. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತೆ ವೈಟ್ ಹೇರ್ ಬರುತ್ತಲ್ಲ ಅದೆಲ್ಲ ತುಂಬಾನೇ ಕಂಟ್ರೋಲ್ ಆಗುತ್ತೆ. ನೀವು ಟ್ರೈ ಮಾಡಿ ನಿಸಾ ಮೆಹಂದಿ. ಓಕೆ ಓಕೆ, ನೀವು ಇಷ್ಟು ಹೇಳಿದ್ಮೇಲೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇವರೆಲ್ಲ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನು ಮಾಡ್ತೀಯಾರದ ಇಷ್ಟು ಡೀಟೇಲ್ ಹೇಳಿದ್ಮೇಲೆ? ನೆಕ್ಸ್ಟ್ ಟೈಮ್ ಮಾಡ್ತೀವಿ. ವೈ ಮಾತೇ ಇಲ್ಲ. ಓಕೆ ಆಯಿತು. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ ನಿಶಾ ಮೆಹಂದಿ ಬಗ್ಗೆ. ನೋಡಿ, ನಮ್ಮ ಅವಳ ಹೆಸರೇನಪ್ಪ, ವರ್ಷಿಣಿ ಬೇರೆ ಬಂದ್ಲು. ಹಾಯ್ ಮಾಡೆ ವರ್ಷಿಣಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಬರ್ರ ಬರ್ರ. ಹಾಯ್ ಇಲ್ಲಿ. ಇದಾಗಿತ್ತು ಇವತ್ತಿನ ದಿನ ವಿಡಿಯೋ ಫ್ರೆಂಡ್ಸ್. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನೀವು ಕೂಡ ತುಂಬಾ ಖುಷಿ ಪಟ್ಟಿದ್ದೀರಾ ಅಲ್ವಾ? ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.